ಸ್ನೇಹಿತರೆ ನಮಸ್ಕಾರ. ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಮತ್ತೆ ಭರ್ಜರಿ ಗುಡ್ ನ್ಯೂಸ್. ಏಪ್ರಿಲ್ ಹಾಗೂ ಮೇ ತಿಂಗಳ ಪಿಂಚಣಿ ಹಣವನ್ನ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೌದು, ಕಳೆದ 2ರಿಂದ 3 ತಿಂಗಳ ಹಣವನ್ನ ಜಮಾ ಮಾಡಿರಲಿಲ್ಲ. ಯಾಕೆ ಈ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಅದನ್ನ ನಾನು ನಿಮಗೆ ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಎಷ್ಟು ದುಡ್ಡು ಬರ್ತಾ ಇದೆ, ನಿಮ್ಮ ಖಾತೆಗಳಿಗೆ ಎಷ್ಟು ಬರಬೇಕಾಗಿತ್ತು, ಅದರ ಬಗ್ಗೆನೂ ಕೂಡ ನೋಡೋಣ. ಅದೇ ರೀತಿಯಾಗಿ ಇಂತಹ ಮಹಿಳೆಯರಿಗೆ ಅಂದರೆ ವಿಧವಾ ಮಹಿಳೆಯರು, ಇನ್ನು ಅಂಗವಿಕಲರು, ಇನ್ನು ಹಿರಿಯ ನಾಗರಿಕರು ಇಂಥವರಿಗೆ ದುಡ್ಡು ಬರೋದಿಲ್ಲ. ಅದು ಯಾರು, ಏನು ವಿಷಯ, ಅವ್ರಿಗೆ ದುಡ್ಡು ಬರದೇ ಇರೋಕ್ಕೆ ಕಾರಣವೇನು, ಅದನ್ನು ನಾವು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಸರಿಪಡಿಸ್ಕೊಳ್ಳೋದು ಹೇಗೆ. ಪ್ರಾಬ್ಲಮ್ ಅಂತೂ 100% ಆಗಿದೆ. ಅದೇನು ಸುಮಾರು ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕಿದರೂ ಕೂಡ ಯಾವ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಹೋಗ್ತೀನಿ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ ನೀವು ಕಾಣ್ತಾ ಇದ್ದೀರಿ, ಸರಿಯಾದ ಸಮಯಕ್ಕೆ ದುಡ್ಡೇ ಬರ್ತಾ ಇಲ್ಲ. 1 ತಿಂಗಳ ಹಣವನ್ನು ಕೊಟ್ಟರೆ ಮತ್ತೆ 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಲಾಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಎಲ್ಲ ಪಿಂಚಣಿದಾರರು ಬೇಸತ್ತು ಹೋಗ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ, ಯಾವಾಗಿನಿಂದ ಗ್ಯಾರಂಟಿ ಯೋಜನೆಗಳು ಬಂದಿದ್ದಾವೋ ಆವಾಗಿನಿಂದ ನಮಗೆ ಸರಿಯಾದ ಸಮಯಕ್ಕೆ ದುಡ್ಡೇ ಬರ್ತಾ ಇಲ್ಲ, ಹಾಗಾದ್ರೆ ನಾವೇನು ಮಾಡಬೇಕು, ದುಡ್ಡನ್ನು ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಅಂದರೆ ಸರ್ಕಾರ ಇದ್ದು ಉಪಯೋಗವೇನು, ನಮ್ಮ ದುಡ್ಡು ನಮಗೆ ಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತ ಕೂಡ ಪಡಿಸ್ತಾ ಇದ್ದಾರೆ. ಹೌದು, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೀವು ಅನೇಕ ರೀತಿಯಲ್ಲಿ ನೋಡ್ತಾ ಇದ್ದೀರಿ, ಸಾಲಗಳ ಒಂದು ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರದ್ದು, ಜೊತೆಗೆ ಬೆಲೆಗಳ ಏರಿಕೆ ಆಗ್ತಾ ಇದೆ. ಪಿಂಚಣಿ ಯೋಜನೆಯಂತರೂ ಲೆಕ್ಕಕ್ಕೆ ಇಲ್ಲದ ಹಾಗೆ ಆಗಿದೆ. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಅಂದರೆ ಈಗ ಮಾರ್ಚ್ನಲ್ಲಿನೇ ಜಮಾ ಆಗೋದು, ಮೇ ಜಿಲ್ಲೆಯಲ್ಲಿ ಒಂದು ಕಂತಿನ ಹಣ, ಕಂತಿನ ಹಣ ಮೇ ತಿಂಗಳಲ್ಲಿನೇ ಜಮಾ ಆಗೋದು, ಜೂನ್ ತಿಂಗಳ ಹಣ ಜೂನ್ ತಿಂಗಳಲ್ಲಿನೇ ಜಮಾ ಆಗೋದು, ಈ ರೀತಿ ಆಯಾ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಜಮಾ ಮಾಡ್ತಾ ಹೋಗ್ತಕ್ಕಂಥದ್ದು ಇದು ನಡೀತಾ ಇತ್ತು. ಆದರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಹೆಚ್ಚಾಗಿ ಸರ್ಕಾರ ಗ್ಯಾರಂಟಿ ಕಡೆಗೆ ಗಮನವನ್ನು ಹರಿಸಿದೆ. ಹಾಗಾದರೆ ನಿಮಗೆ ಈ ಪಿಂಚಣಿ ಯೋಜನೆ ಹೀಗಾಗ್ತಾ ಇದೆ ಅಂದ ಬಳಿಕ ಬರೋದನ್ನು ನಿಲ್ಲಿಸಿದಾರ? ಖಂಡಿತವಾಗ್ಲೂ ಇಲ್ಲ. ಪಿಂಚಣಿ ಯೋಜನೆ ಒಂದು ಸ್ವಲ್ಪ ತಡವಾದರೂ ಸಹಿತ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ದಿನದ ಕಾಲ ಅವಕಾಶ ಅಂತೂ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಈ ಪಿಂಚಣಿ ನಿಮ್ಮ ಖಾತೆಗಳಿಗೆ ಯಾವ್ಯಾವ ತಿಂಗಳ ಹಣ ಬರ್ತಾ ಇದೆ ಅಂದರೆ, ಈಗಾಗಲೇ ಫೆಬ್ರವರಿ ಕ್ಲಿಯರ್ ಆಗಿತ್ತು, ಜೊತೆಗೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು, ಅದು ಕೂಡ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಅದಕ್ಕಾಗಿ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ 2 ತಿಂಗಳ ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಖಾತೆಗಳನ್ನು ಒಂದು ಸಾರಿ ಚೆಕ್ ಮಾಡಿಕೊಡಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಇಟ್ಕೊಳ್ತಾ ಇಲ್ಲ, ಅಕೌಂಟ್ ಏನೋ ಓಪನ್ ಮಾಡ್ಕೊಳ್ತಾರೆ, ಆದರೆ ಅಕೌಂಟ್ನಲ್ಲಿ ದುಡ್ಡನ್ನು ಹಾಕೋದು ತೆಗೆಯೋದು ವಹಿವಾಟುಗಳನ್ನು ಮಾಡ್ತಾ ಇಲ್ಲ. ಅಂದರೆ ಟ್ರಾನ್ಸಾಕ್ಷನ್, ಸಿಂಪಲ್ ಆಗಿ ಹೇಳೋದಾದರೆ ಆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇರುತ್ತೆ, ಇಲ್ಲ ಆದರೆ ಡಿಆಕ್ಟಿವೇಟ್ ಆಗುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಂಕಿಗೆ ಹೋಗಿ ಒಂದು ಸಾರಿ ಬ್ಯಾಂಕಿಗೆ ಹೋಗಿ KYC ಮಾಡಿಸ್ಕೊಂಡು ದುಡ್ಡನ್ನು ಹಾಕಿ ತೆಗೆದ್ರೆ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಎಂದಿನಂತೆ ದುಡ್ಡು ಬರುತ್ತೆ. ಇಲ್ಲ ನೀವು ಪಿಂಚಣಿಗೆ ಎಲಿಜಿಬಿಲಿಟಿ ಹೊಂದಿದ್ರೂ ಸಹಿತ ನಿಮ್ಮ ಬ್ಯಾಂಕ್ ಖಾತೆ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ನಿಮ್ಮ ಯಾವ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಸೊ ಇದನ್ನು ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ನಿಮ್ಮ ಖಾತೆ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಒಂದು ಸಾರಿ ನೋಡ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ಮತ್ತು ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿದೆಯಾ ಅಥವಾ ಇಲ್ಲವಾ, ಯಾವ ತಿಂಗಳ ಹಣ ಬಂದಿದೆ, ಯಾವಾಗ ಬಂದಿದೆ, ಯಾವ ದಿನಾಂಕ, ಯಾವ ಟೈಮು ಎಲ್ಲವೂ ಕೂಡ ಅಲ್ಲಿ ಇರುತ್ತೆ. ಅಲ್ಲಿ ನೋಡಿಕೊಂಡು ನೀವು ಕ್ಲಿಯರಿಟಿಯನ್ನು ತಿಳ್ಕೊಳ್ಬಹುದು. ಇನ್ನು ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕ್ತಾ ಇದ್ದಾರಲ್ಲ, ಯಾವ ಕಾರಣಕ್ಕಾಗಿ ಅಂದರೆ, ಸೊ ಬಹಳಷ್ಟು ಫಲಾನುಭವಿಗಳು ತೀರಿ ಹೋಗಿದ್ದಾರೆ. ಅದೇ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ತೆಗೆದುಹಾಕ್ತಾ ಇದೆ ಸರ್ಕಾರ. ಹೌದು, ಅವ್ರಿಗೊಂದು ಆಪ್ಷನ್ ಕೂಡ ಕೊಟ್ಟಿದೆ, ಎಲಿಜಿಬಲ್ ಇದ್ದವರಿಗೆ ನೀವು ಒಂದು ಕೆಲಸ ಮಾಡಿ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ತೆಗೆದುಹಾಕ್ತಾ ಇರುವುದು ನಿಜ. ಯಾಕೆ ಅಂತ ಕೇಳೋದಾದರೆ, ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿರ್ತಾರೆ. ಅದರಲ್ಲಿ ಹಿರಿಯ ನಾಗರಿಕರು, ವಯಸ್ಸಾಗಿರುತ್ತೆ, ಹೆಚ್ಚಾನೆಚ್ಚು ತೀರಿ ಹೋದರೂ ಸಹಿತ ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ಕುಟುಂಬಸ್ಥರು ತೆಗೆಸಿರೋದಿಲ್ಲ. ಈ ಕಾರಣಕ್ಕಾಗಿ ಸರ್ಕಾರಕ್ಕೆ ತೀರಿ ಹೋಗಿರುವಂತಹ ಇನ್ಫಾರ್ಮೇಷನ್ ಹೋಗಿರೋದಿಲ್ಲ.
ಹಾಗಾಗಿ ಆ ದುಡ್ಡನ್ನು ಅಂದರೆ ಪಿಂಚಣಿ ದುಡ್ಡನ್ನು ಪಡ್ಕೊಳ್ತಾ ಇರ್ತಾರೆ. ಅವರ ಮೊಬೈಲ್ ಇರುತ್ತೆ ತೀರಿ ಹೋದವ್ರದ್ದು, ಅವ್ರ ಹತ್ರ ಫೋನ್ಪೇ ಇರುತ್ತೆ. ಆ ಫೋನ್ಪೇ ಮುಖಾಂತರ ದುಡ್ಡನ್ನು ಬಳಕೆ ಮಾಡೋದು, ಅಥವಾ ATM ಇರುತ್ತೆ, ATM ಕಾರ್ಡ್ನ ಪಿನ್ ಗೊತ್ತಿರುತ್ತೆ, ಅದರಿಂದ ವಿಡ್ರಾಲ್ ಮಾಡಿಕೊಂಡು ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಸೋದು. ಇದು ಗೃಹಲಕ್ಷ್ಮಿಯಲ್ಲಿ ಕೂಡ ನಡೀತಾ ಇದೆ, ಹಾಗೆ ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ತಾ ಇದೆ. ಯಾರು ಈ ರೀತಿ ಮಾಡ್ತಾ ಇದ್ದೀರಿ ಮತ್ತು ಅನುಮಾನ ಬಂದರೂ ಸಹಿತ ತೀರಿ ಹೋಗಿರ್ತಕ್ಕಂಥದ್ದು ಅನುಮಾನ ಬಂದರೂ ಸಹಿತ ನಿಮ್ಮ ಒಂದು ಯೋಜನೆಯ ಲಾಭವನ್ನು ಕಟ್ ಮಾಡ್ತಾ ಇದೆ. ಸೊ ನೀವು ಎಲಿಜಿಬಲ್ ಇದ್ದೀರಿ, ಬದುಕಿದ್ದೀರಿ ಅಂತ ಹೇಳೋದಾದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಯೋಜನೆಗೆ, ಆ ಬ್ಯಾಂಕಿಗೆ ಬಂದು ಸಬ್ಮಿಟ್ ಮಾಡಿ ಎಂದಿನಂತೆ ನಾವು ದುಡ್ಡು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ಹಾಗಾದರೆ ನೀವು ಕೂಡ ಪಿಂಚಣಿದಾರರಾಗಿದ್ದರೂ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಇದೇ ಕಾರಣ ಆಗಿರುತ್ತೆ. ಅನುಮಾನ ಬಂದು ನಿಮ್ಮನ್ನು ತೆಗೆದಾಕಿರ್ತಾರೆ. ಸೊ ಈ ಕೆಲಸ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಅದನ್ನು ಮೊದಲು ಮಾಡಿ, ಓಕೆನಾ. ಸೊ ಇದನ್ನು ಬಿಟ್ಟು ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.